ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಬಂದು ಮಹಾಲಕ್ಷ್ಮಿ ಶಾಪಿಂಗ್ ವಿಡಿಯೋ. ಈ ವಿಡಿಯೋದಲ್ಲೂ ನಾನು ಏನು ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಪ್ಲೇಟ್ ಏನಿದೆಯಲ್ಲ, ಇದು ನನಗೆ 6 ಪೀಸ್ ಬಂದಿದೆ, ಅಂದರೆ 6 ಪೀಸ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ಮುಂದೆ ಏನಾದರೂ ಸ್ವೀಟ್ಸ್ನ ಇಡ್ಬೋದು. ಮತ್ತು ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಅದರ ಪ್ರೈಸ್ ಬಂದು 150 ಆಯಿತು ನನಗೆ. ಮತ್ತು ಇದು ಬಂದುಬಿಟ್ಟು ಬೋಲು. ಈ ಬೋಲು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಮೀಶೋದಲ್ಲಿ ಅರೌಂಡು 190 ಏನೋ ಆಗಿತ್ತು ನನಗೆ. ಸೊ ಇದು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದು ನನಗೆ 270 ಏನೋ ಆಯಿತು. ಮಾಮೂಲಿ ಬರ್ಡೇಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಂಡೆ. ಸೊ ತುಂಬ ಚೆನ್ನಾಗಿದೆ. ಇದು ಕೂಡ 270 ಸಮಥಿಂಗ್ ಏನೋ ಇತ್ತು. ಇದೂ ತಗೊಂಡೆ ನಾನು, ನನಗೆ ಇಷ್ಟ ಆಯಿತು ಅಂತ ತಗೊಂಡೆ. ಇದನ್ನು ಬೇಕಾದರೆ ಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಮುಂದೆ ಏನಾದರೂ ಇಟ್ಟಾಗ, ಕಾಸು ಏನಾದರೂ ಇಡ್ತೀವಲ್ವ, ಕಾಸನ್ನ ಇಟ್ಬಿಟ್ಟು ಇದ್ರ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕಾಸು ಇಡ್ಬೋದು. ಹೆಂಗೆ ಬೇಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ತಗೊಂಡೆ. ಇನ್ನು ಇದು ಬಂದು ಬ್ಯಾಕ್ ಟಾಪು. ಹಿಂದೆಗಡೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಹೋದ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಥರ ತೋರಿಸಿದ್ದೆ. ಅದೇ ಥರನೇ ಇದು ಚಿಕ್ಕದು ಬರುತ್ತೆ, ಅದು ದೊಡ್ಡದು ಬಂದಿತ್ತು ಆ ಕಡೆ ಈ ಕಡೆ. ಇದು ಮಧ್ಯ ಹಾಕೋಬೋದು ನಾವು ಸ್ಕ್ರೀನಲ್ಲಿ. ಇದು ಒಂದು ಲೈಟಿಂಗ್ಸ್ ತೊಗೊಂಡೆ, ಇಷ್ಟ ಆಯಿತು ಅಂತ ತೊಗೊಂಡೆ. 2 ಲೈಟಿಂಗ್ಸು ನನಗೆ 150 ಸಮಥಿಂಗ್ ಬಿತ್ತು. 150 ಕೊಟ್ಬಿಟ್ಟು ನಾನು ಜೋಡಿ ತೊಗೊಂಡೆ 2. ಮತ್ತು ಇದು ಅಷ್ಟೇ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಮೀಶೋದಲ್ಲಿ ನೋಡಿದ್ರೆ ಮೀಶೋದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಮೀಶೋದಕ್ಕಿಂತ ಚಿಕ್ಕಪೇಟೆಯಲ್ಲಿ ಒಂದು 30ರಿಂದ 40, 50 ಕಮ್ಮಿ ಸಿಕ್ತು ಅಷ್ಟೇ ನನಗೆ. ಆವಾಗ ಅಂದ್ಕೊಂಡೆ ಇಷ್ಟೊಂದು ಜನದಲ್ಲಿ ಚಿಕ್ಕಪೇಟೆಗೆ ಹೋಗಿ ತೊಗೊಬರೋಕ್ಕಿಂತ ಮೀಶೋದಲ್ಲೇ ಬುಕ್ ಮಾಡ್ಬೋದಾಗಿತ್ತಲ್ಲ ಅಂತ. ಮತ್ತು ಆ ಒಂದು ಪ್ಲೇಟ್ಸಲ್ಲಿ ಲೈಟಿಂಗ್ಸ್ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತಟ್ಟೆ ಇರಲಿಲ್ಲ. ಅರಿಶಿನ ಕುಂಕುಮ ಏನಾದರೂ ಕೊಡೋದಾದರೆ ಕೊಡ್ಬೋದಲ್ಲ, ಅಥವಾ ಜ್ಯೂಸು ಗೀಸು ಏನು ಬೇಕಾದ್ರೂ ಸರ್ವ್ ಮಾಡ್ಬೋದಲ್ಲ ಅಂತ ನಾನು ತಗೊಂಡೆ. ನೀವೇ ನೋಡ್ಬೋದು, ಅದ್ರ ಮೇಲೆ MRP ಕೂಡ ಇದೆ. 190 ಸಮಥಿಂಗ್ ಏನೋ ಇದೆ. ಫಸ್ಟ್ ತೋರಿಸಿದ ಪ್ಲೇಟ್ ಇದೆಯಲ್ಲ ವೈಟ್ ಕಲರ್ದು, ಅದು ಬಂದು ನನಗೆ ಒಂದು ಪ್ಲೇಟ್ ಬಂದು 150 ರುಪೀಸ್ ಬಿತ್ತು. ಇದು ಬಂದು ನನ್ನ ಫ್ರೆಂಡು ನನಗೆ ತಂದು ಕೊಟ್ಟಿದ್ದು. ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಅಮ್ಮ ಇದ್ದಾರೆ. ಆ ಅಮ್ಮ ಸೇಲ್ ಮಾಡ್ತಾರೆ ಅಂದ್ಬಿಟ್ಟು ತೊಗೊಬಂದು ಕೊಟ್ಟಿದ್ದು. ಒಂದು ಪೀಸ್ ಬಂದು ನನಗೆ 100 ರುಪೀಸ್ ಬಿತ್ತು. ಆ ಒಂದು ಸ್ಟ್ಯಾಂಡು ಮತ್ತು ಆ ಒಂದು ಬೋಲು 2 ಬರುತ್ತೆ 100 ರೂಪಾಯಿಗೆ. ನನಗೆ ನನ್ನ ಫ್ರೆಂಡು ತಂದು ಕೊಟ್ಟಿದ್ಲು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದಲ್ಲ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ದೇವ್ರ ಅಕ್ಕಪಕ್ಕ ನಾವೇನಾದ್ರು ಪೈನಾಪಲ್ ಏನಾದರೂ ಇಡೋದಾದರೆ, ಅಥವಾ ಏನಾದ್ರು ಫ್ಲವರ್ ವಾಸ್ ಏನಾದರೂ ಇಡೋದಾದರೆ ಅದರಲ್ಲಿ ಹಾಕಿ ಇಡ್ಬೋದು. ಮತ್ತು ಇದೊಂದು ತಂತಿ ಇರಲಿಲ್ಲ ನನ್ನ ಹತ್ರ, ಇದೊಂದು ತಂತಿ ತೊಗೊಳ್ಳೋಣ ಅಂತ ತಗೊಂಡೆ. ಅದು ನನಗೆ 150 ರೂಪಾಯಿ ಬಿತ್ತು ತಂತಿ. ಮತ್ತು ದೇವ್ರನ್ನ ಕುಂಡಿಸ್ತೀವಲ್ಲ, ಅದೊಂದು ಸ್ಟ್ಯಾಂಡು ತೊಗೊಂಡೆ ನಾನು. ಅದನ್ನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟು ಯಾವುದಾದ್ರು ಒಂದು ವೀಡಿಯೋ ಮಾಡಿದ್ರೆ ಅದ್ರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಮತ್ತು ಇದು ಸೀರಿಯಲ್ ಸೆಟ್ಟು ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಒಂದು 50 ಮೀಟರ್ ಇದೆ, ಅಂದರೆ 15 ಮೀಟ್ರ್ ಇದೆ ಅದು. ನನಗೆ ಅದು ಕಾಸ್ಟ್ ಬಂದು 120 ಬಿತ್ತು. ಮತ್ತು ಈಗೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಅಷ್ಟೇ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ನಾನು. ಇದರ ಕಾಸ್ಟ್ ಬಂದು ನನಗೆ 150 ಬಿತ್ತು. ಅದು ಬಂದು 25 ಮೀಟ್ರ್ ಇದೆ. 25 ಮೀಟ್ರಿಗೆ ನನಗೆ 150 ಆಯಿತು. ತುಂಬ ವರ್ತ್ ಅನ್ನಿಸ್ತು. ಮತ್ತು ಇದು ಬಂದು ನಾನು ಮಹಾಲಕ್ಷ್ಮಿ ಅಮ್ಮವ್ರಿಗೆ ನಾನು ಕೆಳಗಡೆ ಕುಚ್ಚು ಹಾಕಬೇಕು ಅಂತ ಆಸೆಪಟ್ಟು ನಾನು ತಗೊಂಡು ಬಂದಿದ್ದೀನಿ. ನೋಡಬೇಕು ನಾನು ಇದನ್ನು ಹಾಕಿ ಯಾವ ಥರ ದೇವ್ರನ್ನ ಅಲಂಕಾರ ಮಾಡ್ತೀನಿ ಅಂತ ನೋಡೋಣ. ಅದು ಒಂದು ವೀಡಿಯೋ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಬ್ಬಕ್ಕೆ ಹೇಗಿರೋ ವೀಡಿಯೋ ಮಾಡಬೇಕಲ್ಲ, ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇದು ನಮ್ಮ ಮನೇಲಿ ಚಿಕ್ಕದಿತ್ತು, ದೊಡ್ಡದು ತೊಗೊಳ್ಳೋಣ ಅಂದ್ಬಿಟ್ಟು ಈ ಥರ ದೊಡ್ಡದು ತೊಗೊಂಡೆ. ಅಲ್ಲೇ ನೋಡ್ಬೋದು ಪ್ರೈಸ್ ಇದೆ, 110 ರೂಪಾಯಿ ಬಿತ್ತು ನನಗೆ ಒಂದು. ಮತ್ತು ಇದು ಉದ್ದಾರಣೆ ಅಂತಾರೆ ನಮ್ಮ ಕಡೆ,
ಆ, ಧೂಪ ಬೆಳಗೋದು ಅಂತಾರೆ. ಧೂಪ ಬೆಳಗೋದು ಇರಲಿಲ್ಲ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಇದೊಂದು ತೊಗೊಂಡೆ. 250 ರುಪೀಸ್ ಆಯಿತು ನನಗೆ. ಇದೆಲ್ಲ ಫಿಕ್ಸೆಡ್ ರೇಟು ಇದು. ಮತ್ತು ಈ ದೀಪ ಏನಿದೆಯಲ್ಲ, ಈ ದೀಪ ಬಂದು ನಮ್ಮ ಮನೇಲಿ ಸ್ವಲ್ಪ ತಾಮ್ರದ ಐಟಮ್ ಇತ್ತು. ಆ ತಾಮ್ರದ ಐಟಮ್ನ ಹಾಕ್ಬಿಟ್ಟು ನಾನು ದೀಪ ತೊಗೊಂಡೆ. ತುಂಬ ತೂಕ ಇದೆ, ಹೊಸ ಡಿಸೈನ್ ಅನ್ನಿಸ್ತು, ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದರ ಕಾಸ್ಟ್ ಬಂದುಬಿಟ್ಟು ಹಳೇದನ್ನು, ಸೊ ಆ ದೀಪಕ್ಕೆ 900 ರೂಪಾಯಿ ಕೊಟ್ಟೆ. ಈ ಮುಖವಾಡ ಬಂದು ನಮ್ಮ ಮನೇಲಿ ಹಳೆ ಮುಖವಾಡ ಇತ್ತು, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಿಕ್ಕಿದ ಅಮೌಂಟ್ ಏನಿದೆ ಹಾಕ್ಬಿಟ್ಟು ನಾನು ಹೊಸ ಮುಖವಾಡ ತೊಗೊಂಡೆ. ಇದೇ ನಮ್ಮನೆ ಹೊಸ ಲಕ್ಷ್ಮಿ ಮುಖವಾಡ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.